ಇವತ್ತಿನ ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಜನವಾರ್ತೆಯ ಮುಖ್ಯಾಂಶಗಳು. ಪಟ್ಟಣದ ಕೋಟೆ ರಾಘವೇಂದ್ರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ. ಆರಾಧನೆ ಹಿನ್ನೆಲೆಯಲ್ಲಿ ಶ್ರೀಮಠದ ಪ್ರಾಂಗಣ ಹಾಗೂ ಮುಂಭಾಗ ತರಹೇವಾರಿ ಬಣ್ಣಗಳ ವಿದ್ಯುತ್ ದೀಪಗಳು ಹಾಗೂ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸಿದ ಮಠ. ಸಾವಿರಾರು ಭಕ್ತರಿಂದ ರಾಯರ ದರ್ಶನ. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಸಾರ್ವಜನಿಕರ ಸುಸ್ಥಿರ ಆರೋಗ್ಯದ ಸಲುವಾಗಿ ಪ್ರಕೃತಿಯೊಂದಿಗೆ ಒಡನಾಟ ಹೊಂದಿ ಉತ್ತಮ ಆರೋಗ್ಯದ ಸಲುವಾಗಿ ರಾಜ್ಯದ ಪ್ರತಿ ಕ್ಷೇತ್ರದಲ್ಲಿ ಪ್ರಕೃತಿ ವನ ನಿರ್ಮಾಣದ ಗುರಿ ಎಂದ ಪರಿಸರ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ. ಪಟ್ಟಣದಲ್ಲಿ ನೂತನವಾಗಿ ನವೀಕೃತಗೊಂಡ ಬೆಲಸಿಂದ ಪ್ರಕೃತಿ ವನ ಉದ್ಘಾಟನೆ ವೇಳೆ ಹೇಳಿಕೆ. ಹಾಗೂ ತಾಲೂಕಿನ ಹಿರಿಸಾವೆ ಹೋಬಳಿ ಮುದಿಬೆಟ್ಟಕಾವಲು ಗ್ರಾಮದ 12 ಎಕರೆ ಭೂಮಿಯನ್ನ ಗೋಮಾಳವೆಂದು ಕಾಯ್ದಿರಿಸುವಂತೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು. 100 ವರ್ಷಗಳಿಂದ ಹುಲ್ಲುಗಾವಲು ಪ್ರದೇಶವಾಗಿದ್ದು ಜಾನುವಾರುಗಳ ಮೇವಿಗೆ ಆಶ್ರಯವಾಗಿದೆ. ಇದನ್ನ ರೈತರಿಗೆ ಉಳಿಸುವಂತೆ ಮನವಿ. ವಾರ್ತೆಗಳ ವಿವರ. ಪಟ್ಟಣದ ಕೋಟೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಯತಿಕುಲ ತಿಲಕ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ ಕಳೆದ 3 ದಿನಗಳಿಂದ ನಡೆಯುತ್ತಿದ್ದು 4ನೇ ದಿನವಾದ ಸೋಮವಾರದಂದು ಸ್ವಾಮಿಯವರ ಮಧ್ಯಾರಾಧನೆಯು ಅತ್ಯಂತ ವೈಭವದಿಂದ ನೆರವೇರಿತು. ಆರಾಧನೆ ಹಿನ್ನೆಲೆಯಲ್ಲಿ ಶ್ರೀಮಠದ ಪ್ರಾಂಗಣ ಹಾಗೂ ಮುಂಭಾಗ ತರಹೇವಾರಿ ಬಣ್ಣಗಳ ವಿದ್ಯುತ್ ದೀಪಗಳು ಹಾಗೂ ಹೂವಿನ ಅಲಂಕಾರ ಮಾಡಲಾಗಿದ್ದು ಮಠದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತು. ಶ್ರೀಮಠಕ್ಕೆ ತಾಲೂಕಿನ ವಿವಿಧೆಡೆಯಿಂದ ಭಕ್ತ ಸಮೂಹ ಶ್ರೀಮಠಕ್ಕೆ ಆಗಮಿಸಿ ಗುರುದರ್ಶನ ಪಡೆದರು. ಅಲಂಕೃತವಾಗಿದ್ದ ಶ್ರೀಮಠ ಭಕ್ತರ ಮನಸೂರೆಗೊಂಡಿತು. ರಾಯರ 354ನೇ ಆರಾಧನಾ ಮಹೋತ್ಸವದ ಮಧ್ಯಾರಾಧನೆ ನಿಮಿತ್ತ ಮುಂಜಾನೆ ಉಷಾಕಾಲ ಪೂಜೆ, ಧಾರ್ಮಿಕ ಕಾರ್ಯಗಳು ಆರಂಭವಾದವು. ರಾಯರಿಗೆ ಪಂಚಾಮೃತ ಅಭಿಷೇಕ, ಪಾದಪೂಜೆ ಹಾಗೂ ಬೃಂದಾವನಕ್ಕೆ ಹೂ ಅಲಂಕಾರ ನೆರವೇರಿತು. ಜೊತೆಯಲ್ಲಿ ಅಲಂಕಾರ ಪಂಕ್ತಿಯ ಬ್ರಾಹ್ಮಣ ಪೂಜೆ ಮತ್ತು ಮಹಾಮಂಗಳಾರತಿ ಇನ್ನಿತರ ಧಾರ್ಮಿಕ ಕಾರ್ಯಗಳು ವಿಧಿವತ್ತಾಗಿ ಸಂಪನ್ನಗೊಂಡವು. ಪೂಜಾ ಕೈಂಕರ್ಯಗಳನ್ನು ವಿಶ್ವನಾಥ್ ದೀಕ್ಷಿತ್ರವರ ತಂಡ ನೆರವೇರಿಸಿತು. ಮಧ್ಯಾರಾಧನೆಯಲ್ಲಿ ಪಾಲ್ಗೊಂಡ ಭಕ್ತಾದಿಗಳಿಗೆ ನಿರಂತರವಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀನಿಧಿ ಆಚಾರ್ಯ ಬೆಂಗಳೂರು ಇವರಿಂದ ಅಷ್ಟಾವಧಾನ ಮತ್ತು ಸ್ವಸ್ತಿ ವಾಚನ ಕಾರ್ಯಕ್ರಮ ನೆರವೇರಿತು. ಬಳಿಕ ಮಹಾಮಂಗಳಾರತಿ, ನಂತರ ತೀರ್ಥಪ್ರಸಾದ ವಿನಿಯೋಗ ಜರುಗಿ ಶ್ರೀಮಠಕ್ಕೆ ಭಕ್ತರು ಶ್ರದ್ಧಾಭಕ್ತಿಪೂರ್ವಕವಾಗಿ ನಮನ ಸಲ್ಲಿಸಿ ಗುರುಗಳ ದರ್ಶನ ಪಡೆದರು. ಈ ವೇಳೆ ರಾಘವೇಂದ್ರ ಮಠದ ಟ್ರಸ್ಟಿಗಳಾದ ಸಿ.ವಿ. ರಾಜಪ್ಪ, ಪುಟ್ಟಸ್ವಾಮಿ ಗೌಡ, ಹರ್ಷ, ದೀಪಕ್, ರಾಘವೇಂದ್ರ, ಸುನೀಲ್ ಸೇರಿ ಪುರಸಭಾಧ್ಯಕ್ಷ ಕೋಟೆ ಮೋಹನ್, ಮಾಜಿ ಅಧ್ಯಕ್ಷ ಸಿಎನ್ ಶಶಿಧರ್ ಸೇರಿ ಹಲವು ಗಣ್ಯರು ಭಾಗವಹಿಸಿದರು. ಮಾತಾಡುವಂಥ ವಿಷಯ ಏನಿಲ್ಲ, ಎಲ್ಲ ನೀವು ಪತ್ರಿಕಾ ಮಾಧ್ಯಮಗಳು ಖುದ್ದಾಗಿ ನೋಡ್ತಾ ಇದ್ದೀರಿ. ಏನು ಭಕ್ತಾದಿ ಜನಗಳು ರಾಯರ ಒಂದು ಭಕ್ತಿ ಪ್ರೇರಿತವಾಗಿ ಇಲ್ಲಿ ಬಂದು ಸೇರಿರೋದು, ಭಕ್ತಿಯಿಂದ ರಾಯರನ್ನ ನಮನ ಮಾಡ್ತಾ ಇರುವಂಥ ವಿಷಯ, ಅವರು ಇರ್ತಕ್ಕಂಥ ಅಷ್ಟ ಪ್ರಾರ್ಥನೆಗಳು ಹೋಗಲಾಡಿಸೋಸ್ಕರ ರಾಯರನ್ನ ನಮ್ರತೆಯಿಂದ ಬೆಳೀತಾ ಇದ್ದಾರೆ. ನಾವು ಕೂಡ ಮಠದ ವತಿಯಿಂದ ಅವರ ಸಹಕಾರದಿಂದ ಏನು ಭಕ್ತಾದಿಗಳು ಈ ಭಕ್ತಾದಿಗಳ ಒಂದು ಕೃಪೆ ಮೇಲೆ ಬೆಳೀತಾ ಇರುವಂಥ ಆ ಒಂದು ಆಶೀರ್ವಾದ, ಅವರ ಒಂದು ಅಭಿಮಾನ, ರಾಯರ ಇರ್ತಕ್ಕಂಥ ಭಕ್ತಿ ಎಲ್ಲ ಕಡೆ ಮಠ ನಡೀತಿದ್ದ ಎಲ್ಲರಿಗೂ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಈ ದಿನ ನಮ್ಮ ಏನು ಮಧ್ಯಾರಾಧನೆ ಒಂದು ಸಮಾರಂಭ ಇದೆಯೋ ಅದು ಉಷಾಕಾಲ ಪೂಜೆ ಬೆಳಗ್ಗೆ ಹಾಗೂ ಮಹಾ ಅಭಿಷೇಕ ತುಂಬ ಚೆನ್ನಾಗಿ ನಡೀತದೆ. ಒಂದು ಏಕೆಂತಂದರೆ ನಿಮ್ಮೆಲ್ಲರ ಒಂದು ಸಹಕಾರ, ಪತ್ರಕರ್ತರ ಬಾಂಧವ್ಯರ ಒಂದು
ಇದೇ ಅದು ಸಹಕಾರದಿಂದ ಭಾಳ ವೈಭವದಿಂದ ನಡೀತಾ ಇದೆ. ಹಾಗೆಯೇ ಈಗ ಅನ್ನ ಸಂತರ್ಪಣೆ ಭೋಜನ ಇದೆ. ದಯವಿಟ್ಟು ಎಷ್ಟೇ ಸಹಸ್ರಾರು ಜನ ಬಂದರೂ ಸಹ ನಾವು ವ್ಯವಸ್ಥೆ ಮಾಡುವಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ಖಂಡಿತವಾಗೂ ಇದೆ. ಆ ಒಂದು ನಂಬಿಕೆಯನ್ನು ನಾವು ಉಳಿಸ್ಕೊಳ್ತೇವೆ. ದಯವಿಟ್ಟು ಸಹಕಾರ ಕೊಟ್ಟು ಸಹಕರಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಹಾಗೆಯೇ ಸಂಜೆ ಭಜನೆ ಇದೆ ಹಾಗೂ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿದೆ. ದಯವಿಟ್ಟು ಎಂದಿನಂತೆ ಸಹಕರಿಸಿ ಶ್ರೀ ಗುರುರಾಯರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ಪ್ರಾರ್ಥಿಸ್ತೇನೆ. ರಾಘವೇಂದ್ರ ಸ್ವಾಮಿ ಮಠ ಟ್ರಸ್ಟ್ ಇವರ ಆಶ್ರಯದಲ್ಲಿ ಸಮಸ್ತ ಚಂದ್ರಾಯಪಟ್ಟಣದ ಭಕ್ತ ಮಹಾಜನತೆಯ ಸಹಕಾರ ಸಹಯೋಗದಿಂದ 3 ದಿನಗಳ ಕಾಲ ಗುರು ರಾಘವೇಂದ್ರ ಸ್ವಾಮಿಗಳ ಆವಿರ್ಭಾವದ ಆರಾಧನಾ ಕಾರ್ಯಕ್ರಮ ವಿಜೃಂಭಣೆ ನಡೀತಾ ಇದೆ. ನಮ್ಮೆಲ್ಲ ರಕ್ಷಕ ಮಿತ್ರರು ಮತ್ತು ಎಲ್ಲ ಟ್ರಸ್ಟಿಗಳ ಸಹಕಾರ ಹಾಗೆ ಭಕ್ತ ಮಹಾಜನತೆಯ ಅಪೂರ್ವವಾಗಿರತಕ್ಕಂಥ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳ ಕಾಲ ವೈಭವದ ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ದಿವಸ ಭಗವಾನ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ವಿಗ್ರಹಕ್ಕೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕವನ್ನು ಸಮರ್ಪಣೆಯನ್ನು ಮಾಡಲಾಗಿ ವಿಶೇಷ ಹೂವಿನ ಅಲಂಕಾರವನ್ನು ಕೂಡ ರಾಯರಿಗೆ ಸಮರ್ಪಣೆ ಮಾಡಲಾಯಿತು. ಬೆಳ್ಳಿ ಕವಚವನ್ನು ಧಾರಣೆಯನ್ನು ಮಾಡಿ ಅಲಂಕಾರವನ್ನು ಮಾಡಿ ಮಹಾ ನೈವೇದ್ಯಗಳನ್ನು ಮಾಡಿ ಬ್ರಾಹ್ಮಣ ಸಂತರ್ಪಣೆ ನಂತರವಾಗಿ ಸಾರ್ವಜನಿಕರಿಗೆ ವಿಶೇಷವಾಗಿ ಭೋಜನ ಪ್ರಸಾದವನ್ನು ವ್ಯವಸ್ಥೆ ಮಾಡಲಾಗಿದೆ. 3 ದಿನಗಳ ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳು ನಡೆದಿದೆ. ಎಲ್ಲ ಕಾರ್ಯಕ್ರಮಗಳು ಭಗವಂತನಿಗೆ ತೃಪ್ತವಾಗಿ ಎಲ್ಲ ಸಮಸ್ತ ಮಹಾಜನತೆಗೆ ಸಂತೋಷದಾಯಕವಾದ ಜೀವನವನ್ನು ರಾಯರು ಅನುಗ್ರಹಿಸಲಿ ಅಂತ ಹೇಳಿ, ಹಾಗೆ ದೇಶದ ಅತಿವೃಷ್ಟಿ ಅನಾವೃಷ್ಟಿ ಕಮ್ಮಿಯಾಗಿ ಎಲ್ಲರೂ ಕೂಡ ಸುಖ ಸಂತೋಷ ಆಯುರಾರೋಗ್ಯದಿಂದ ಬದುಕುವುದಕ್ಕೆ ಸದ್ಗುರು ರಾಘವೇಂದ್ರ ಸ್ವಾಮಿಗಳು ಅನುಗ್ರಹಿಸಲಿ ಅಂತ ಹೇಳಿ ಸಮಸ್ತ ಮಠದ ಭಕ್ತರ ಪರವಾಗಿ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ. ಮನುಷ್ಯನ ಜೀವನಕ್ಕೆ ಆಧುನಿಕತೆಯ ಸೋಗು ಶಾಪವಾಗಿ ಪರಿಣಮಿಸಿ ದಿನವಿಡೀ ಒತ್ತಡದಲ್ಲಿ ದಿನ ದೂಡುತ್ತಿದ್ದಾನೆ. ಇದಕ್ಕೆ ಮುಕ್ತಿ ನೀಡುವ ನಿಟ್ಟಿನಲ್ಲಿ ಪ್ರಕೃತಿ ವನಗಳು ಅವಶ್ಯವೆಂದು ಭಾವಿಸಿ ಸರ್ಕಾರ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಒಂದೊಂದು ವನ ನಿರ್ಮಾಣಕ್ಕೆ ಮುಂದಾಗಿದೆ. ಸುಂದರ ಪ್ರಕೃತಿಯೊಂದಿಗೆ ಕಾಲ ಕಳೆದರೆ ಆತನ ಕೆಟ್ಟ ಆಲೋಚನೆಗಳು ದೂರವಾಗಿ ಉತ್ತಮ ಆಲೋಚನೆಗಳೊಂದಿಗೆ ಬದುಕು ಸುಂದರಗೊಳ್ಳಲಿದೆ ಎಂದು ಅರಣ್ಯ, ಪರಿಸರ ಹಾಗೂ ಜೀವಿಶಾಸ್ತ್ರ ಇಲಾಖೆ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ತಿಳಿಸಿದರು. ಚನ್ನರಾಯಪಟ್ಟಣದ ಪ್ರಾದೇಶಿಕ ವಲಯದಡಿ ನವೀಕೃತಗೊಂಡಿರುವ ಬೆಲಸಿಂದ ಪ್ರಕೃತಿ ವನದ ಉದ್ಘಾಟನೆಯನ್ನ ಭಾನುವಾರದಂದು ಸಂಜೆ ನೆರವೇರಿಸಿ ಮಾತನಾಡಿದ ಅವರು, ಪರಿಸರ ನಮ್ಮೆಲ್ಲರ ಬಹುಮುಖ್ಯ ಆದ್ಯತೆಯಾಗಬೇಕು. ಪರಿಸರದೊಂದಿಗೆ ಗಿಡ ಮರಗಳೊಂದಿಗೆ ಕಾಲ ಕಳೆಯುವುದು ಉತ್ತಮ ಆರೋಗ್ಯಕ್ಕೆ ಕಾರಣವಾಗಿದೆ. ಐಷಾರಾಮಿ ಜೀವನವನ್ನ ಬಯಸಿ ನೈಸರ್ಗಿಕ ಸಂಪತ್ತನ್ನ ಯಥೇಚ್ಛವಾಗಿ ಬಳಕೆ ಮಾಡುವ ಮೂಲಕ ಪರಿಸರವನ್ನ ನಾಶಪಡಿಸುತ್ತಿದ್ದೇವೆ. ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದ ರಾಶಿ ಕಂಡುಬರುತ್ತಿದೆ. ಅಕ್ರಮ ಬಡಾವಣೆಗಳು, ಯೋಜನಾಬದ್ಧವಲ್ಲದ ನಗರಗಳು ನಿರ್ಮಾಣದಿಂದ ಪರಿಸರಕ್ಕೆ ಹಾನಿಯಾಗುತ್ತಿದೆ. ಗಾಳಿ, ನೀರು, ಆಹಾರ, ಹಾಲಿನಲ್ಲೂ ಮಾಲಿನ್ಯ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಎಚ್ಚೆತ್ತುಕೊಳ್ಳುವ ಅವಶ್ಯಕತೆ ಇದೆ. ನಮ್ಮಗಳ ಅವಶ್ಯಕತೆಗಾಗಿ ಕಾಡನ್ನ ನಾಶಪಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. 33% ಭೂ ಅರಣ್ಯ ಪ್ರದೇಶವಿರಬೇಕು ಎಂಬ ನಿಯಮವಿದೆ. ರಾಜ್ಯದಲ್ಲಿ 21% ಮಾತ್ರ ಅರಣ್ಯ ಪ್ರದೇಶವಿದ್ದು, ಇಷ್ಟನ್ನಾದರೂ ಉಳಿಸುವ ಕೆಲಸ ನಮ್ಮಗಳಿಂದಾಗಬೇಕು. ಪ್ರತಿಯೊಬ್ಬರೂ ಸಸಿ ನೆಟ್ಟು ಪೋಷಿಸುವ ಮೂಲಕ ಪರಿಸರವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದ ಅವರು, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಜಾರಿಯ ನಂತರ ರಾಜ್ಯದಲ್ಲಿ ಕಾಡು ಪ್ರಾಣಿಗಳ ಸಂಖ್ಯೆ ಹೆಚ್ಚಿದೆ. 6,500 ಆನೆಗಳನ್ನು ಹೊಂದಿರುವ ಪ್ರಥಮ ರಾಜ್ಯ ಮತ್ತು 553 ಹುಲಿಗಳನ್ನು ಹೊಂದಿರುವ 2ನೇ ರಾಜ್ಯ ನಮ್ಮ ಕರ್ನಾಟಕವಾಗಿದೆ. ವನ್ಯಜೀವಿ ಸಂರಕ್ಷಣೆಯ ಜೊತೆಗೆ ಮನುಷ್ಯನ ಜೀವವು ಅತ್ಯಮೂಲ್ಯವಾಗಿದೆ ಎಂದರು. ಸುಸ್ಥಿರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಜೀವನೋಪಾಯ ಎರಡೂ ಮುಖ್ಯವೆಂದು ಭಾವಿಸಿ ವನ್ಯಜೀವಿಗಳಿಂದ ಆಗುವ ಅನಾಹುತಗಳನ್ನು ತಪ್ಪಿಸುವ ಸಲುವಾಗಿ ಕಾಡಂಚಿನಲ್ಲಿ ಬೇಲಿ ನಿರ್ಮಾಣ, ಆನೆ ಕಂದಕಗಳನ್ನು ನಿರ್ಮಾಣ, ಇಲಾಖೆಗೆ ಡ್ರೋನ್ ಕ್ಯಾಮೆರಾಗಳು, ವಾಹನ ಮತ್ತು ರೇಡಿಯೋ ಕಾಲರ್ಗಳನ್ನು ನೀಡುವುದರ ಜೊತೆಗೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ಗಳನ್ನು ನಿರ್ಮಿಸುವ ಕೆಲಸವಾಗಿದೆ. ಇದರೊಂದಿಗೆ ಸಾಮಾಜಿಕ ಜಾಲತಾಣದ ಮೂಲಕ ಕಾಡಂಚಿನ ಹಳ್ಳಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನೀಡುವ ಕೆಲಸವನ್ನು ಸರ್ಕಾರ ಯೋಜನಾಬದ್ಧವಾಗಿ ಮಾಡುತ್ತಾ ಬಂದಿದೆ ಎಂದರು. ಇನ್ನು ಇಲ್ಲಿನ ಬೆಲಸಿಂದ ಪ್ರಕೃತಿ ವನದಲ್ಲಿನ 285 ಎಕರೆ ಪ್ರದೇಶದಲ್ಲಿ ಅರಣ್ಯ ಸಂಪತ್ತನ್ನು ಸಂರಕ್ಷಿಸುವ ಕೆಲಸವಾಗಿದೆ. ಇಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸೈಕ್ಲಿಂಗ್ ಟ್ರ್ಯಾಕ್, ನೇಚರ್ ವಾಕ್, ಐಲ್ಯಾಂಡ್ ವೆನ್ಯೂ, ರಾಕ್ ಗಾರ್ಡನ್,
ಆಂಪಿ ಥಿಯೇಟರ್, ಮಕ್ಕಳ ಉದ್ಯಾನವನ, ಗ್ರೀನ್ ಲೈಬ್ರರಿ, ಬೋಟಿಂಗ್, ವೀಕ್ಷಣಾ ಗೋಪುರ ನಿರ್ಮಿಸಲಾಗಿದೆ. ಇದರೊಂದಿಗೆ ಮಕ್ಕಳಿಗೆ ಮರಗಳ ಹೆಸರನ್ನು ತಿಳಿಸುವ ಕೆಲಸವಾಗಬೇಕು. ಪ್ರತಿ ಮರಕ್ಕೆ ನಾಮಫಲಕ ಅಳವಡಿಕೆ ಮಾಡಬೇಕು. ಮಗುವೊಂದು ಕಡೆ ಪಕ್ಷ 10 ಮರಗಳ ಹೆಸರುಗಳನ್ನಾದರೂ ಹೇಳುವಂತಾಗಬೇಕು ಎಂದರು. ಮುಂದಿನ ಪೀಳಿಗೆಗೆ ಪ್ರಕೃತಿ, ಪರಿಸರ, ಸ್ವಚ್ಛತೆ ಬಗ್ಗೆ ತಿಳಿಸುವ ಆಲೋಚನೆ ಆಗದ ಹೊರತು ಪರಿಸರವನ್ನು ಉಳಿಸಿಕೊಳ್ಳಲಾಗದು. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ನೀಡುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ದಿನ ಬೆಳಿಗ್ಗೆ ಎದ್ರೆ ಬಹಳಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ನಾವಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಪ್ರತಿಯೊಬ್ಬರು ಫಲಿತಾಂಶ ಜಾಸ್ತಿ ತರಬೇಕಂತಾದರೂ ಇವತ್ತು ಒತ್ತಡದಲ್ಲಿ ಇರ್ತಾರೆ, ಅಥವಾ ಅನೇಕ ಕಾರಣಗಳಿಂದಾಗಿ. ಇವತ್ತು ನಮ್ಮಲ್ಲಿರುವಂಥ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೋಬೇಕು, ಹಗುರು ಮಾಡ್ಕೊಳ್ಬೇಕು ಅಂದ್ರೆ ಏನು ಮಾಡ್ಬೇಕಪ್ಪ? ಭಾಳ ಒಂದೊಂದ್ಸಲ ಆತಂಕ ಅನ್ನಿಸ್ತದೆ. ನಮ್ಮ ಮಕ್ಕಳು ಯಾವ ಕಡೆ ಹೋಗ್ತಾ ಇದ್ದಾರೆ? ಕೆಲವೊಂದು ಕಡೆ ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾರೆ. ಇನ್ನೀತರ ನಾವು ನೋಡ್ತೀವಿ, ದಿನ ಬೆಳಿಗ್ಗೆ ಇದ್ದರೆ ಫೇಸ್ಬುಕ್ಕಲ್ಲಿದ್ದಾರೆ, ಇಂಟರ್ನೆಟ್ಟಲ್ಲಿದ್ದಾರೆ. ಅಧ್ಯಯನ ನೋಡಿದರೆ ಸುಮಾರು 30%, 50% ಅವರ ಸಮಯ ಇದರಲ್ಲೇ ಕಳೆದು ಹೋಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ? ಮಾನಸಿಕವಾಗಿ ಅವರು ದುರ್ಬಲ ಆಗ್ತಾ ಇದ್ದಾರೆ. ಹಿಂದೆ ಒಂದೊಂದು ಕಾಲದಲ್ಲಿ ನಮಗೆಲ್ಲ ಫೋನ್ ನಂಬರ್ ಬೈ ಹಾರ್ಟ್ ಇರ್ತಿತ್ತು. ಈಗ ಯಾರಿಗೂ ಫೋನ್ ನಂಬರ್ ಗೊತ್ತಾಗೋದಿಲ್ಲ. ಸುಳ್ಳೋ ಸತ್ಯವೋ ಗೊತ್ತಿಲ್ಲ, ಎಲ್ಲ ನೆಟ್ ಮೇಲೆ ಅವಲಂಬಿತರಾಗಿದ್ದೀವಿ. ಇಂಥದ್ರಲ್ಲಿ ಅದರಿಂದ ಆರೋಗ್ಯನೂ ಹಾಳಾಗ್ತಾ ಇದೆ. ಅವರಿಗೆ ನೋಡಿ, ಇವತ್ತು ದಿನೇ ದಿನೇ ನಾವೆಲ್ಲ ಐಷಾರಾಮಿ ವಸ್ತುಗಳು ಎಲ್ಲರಿಗೂ ಬೇಕಾಗಿದೆ. ಹೀಗಾಗಿ ನೈಸರ್ಗಿಕ ಸಂಪತ್ತು ಏನಿದೆ, ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಿಕರೆಲ್ಲರೂ ಅದನ್ನು ಮಿತವಾಗಿ ಬಳಸ್ತಾ ಇದ್ರು. ಈಗ ನಾವು ಅತಿಯಾಗಿ ಬಳಕೆ ಮಾಡೋದ್ರಿಂದ ಪ್ರಕೃತಿ, ಪರಿಸರ ನಾಶ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ, ಕುಡಿಯುವ ಹಾಲಿನಲ್ಲೂ ಮಾಲಿನ್ಯ ಇದೆ. ಪೆಸ್ಟಿಸೈಡ್ ಹೊಡಿತಾರೆ, ಔಷಧಿ ಹೊಡಿತಾರೆ, ಅದೇ ಮೇವು ತಿಂತದೆ. ಅದ್ರ ಜೊತೆಯಲ್ಲಿ ಇವತ್ತು ಎಲ್ಲ ಬಹಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಆಗ್ತಾ ಇದೆ. ಬಾಲಕೃಷ್ಣ ಅವರಿಗೆ ಅಧಿಕಾರಿಗಳಿಗೆ ಅಭಿನಂದಿಸಲೇಬೇಕು. ಸ್ವಚ್ಛ ನಗರದಲ್ಲಿ ನಮ್ಮ ಚನ್ನರಾಯಪಟ್ಟಣ ಇದೆ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಆ ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ. ನೋಡಿ, ಈಗ ಬಹಳ ಕಡೆ ಯಾವಾಗ ನಾವು ಪ್ರಗತಿ ಪರಿಶೀಲನೆ ಮಾಡಿ ಕೂಡ ನಾವು ನಮ್ಮ ಗಮನ ಸೆಳೆಯುವ ಸೂಚನೆಗಳಲ್ಲಿ 3 ಬಾರಿ ಪ್ರಶ್ನೆಗಳನ್ನು ಕೂಡ ಹಾಕಿದ್ದೇವೆ. ಈ ಸಂದರ್ಭದಲ್ಲಿ ಮಾನ್ಯ ಮಂತ್ರಿವರ್ಯರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ಇದಕ್ಕೆ ಏಕೆಂದರೆ ಈಗ ಮಾನ್ಯ ಮಾಜಿ ಶಾಸಕರು ಹೇಳಿದಂಗೆ ನಮ್ಮ ಹೈವೇಗೆ ತುಂಬ ಅಟ್ಯಾಚ್ ಇದೆ. ಇದೊಂದು 300 ಮೀಟ್ರು ರಸ್ತೆನ ಲಿಂಕ್ ಮಾಡಿದರೆ ಇದರಲ್ಲಿ ಸ್ವಲ್ಪ ಅಲ್ಲಿ ಅಡಚಣೆ ಇದೆ. ನಮ್ಮ ಬೆಲಸಿಂದ ಇವ್ರದ್ದು ಖಾಸಗಿ ಜಮೀನಿದೆ, ಅದೊಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟು ಆ ಭಾಗದಲ್ಲಿ ಒಂದು ಪ್ರವಾಸಿಗರಿಗೆ ಒಂದು ಪ್ರವಾಸಿ ಮಂದಿರವನ್ನು ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಇನ್ನೂ ಕೂಡ ಹೆಚ್ಚು ಜನರು ಇಲ್ಲಿಗೆ ಬರುವಂಥದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಸರ್ಕಾರದ ವತಿಯಿಂದ ಅನುದಾನವನ್ನು ಮಂಜೂರಾತಿಯನ್ನು ಮಾಡಿಸ್ಕೊಡ್ಬೇಕು ಅಂತ ನಾನು ಈ ಮೂಲಕ ಈ ಭಾಗದ ಎಲ್ಲ ನಾಗರಿಕರ ಪರವಾಗಿ ವಿಶೇಷವಾಗಿ ನಾನು ಮನವಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಅರಣ್ಯ ಸಂರಕ್ಷಣೆ ವಿಚಾರದಲ್ಲಿ ಅಧಿಕಾರಿಗಳಿಗೆ ಯಾವತ್ತೂ ಕೂಡ ಎಡರು ತೊಡರು ಆಗದ ರೀತಿ ಕಾನೂನುಬದ್ಧವಾಗಿ ಅರಣ್ಯ ಪ್ರದೇಶವನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮೊದಲಿಂದನೂ ಕೂಡ ಪ್ರೋತ್ಸಾಹಿಸ್ಕೊಂಡು ಕೂಡ ಬಂದಿದ್ದೇವೆ. ಯಾವತ್ತೂ ಕೂಡ ಮುಜುಗರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಯಾಕೆಂದರೆ ಅರಣ್ಯ ಉಳಿದ್ರೆ ಈ ನಾಡು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಅರಣ್ಯ ಎಲ್ಲ ನಾಡಾಗಿ ಅರಣ್ಯದಲ್ಲಿರ್ತಕ್ಕಂಥ ಆನೆಗಳು ನಾಡಿಗೆ ಬರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥ ಈ ಸಂದರ್ಭದಲ್ಲಿ ಇವತ್ತು 285 ಎಕರೆ ಅಂದಾಗ ಮನೆ ಮಂತ್ರಿಗಳು ಹೌದು ಇಷ್ಟು ಎಕರೆ ಇದೆಯಾ ಅಂತಕ್ಕಂಥ, ಯಾಕೆಂದರೆ ನಮ್ಮ ತಾಲೂಕಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಫಾರೆಸ್ಟು ನೀಲಗಿರಿ ಇರ್ತಕ್ಕಂಥದ್ದು. ಇದರಲ್ಲೇ ಶ್ರೀಗಂಧ ವನ ಏನಾದರೂ ಈ ನಮ್ಮ ಅರಣ್ಯ ಇಲಾಖೆ ವ್ಯಾಪ್ತಿನಲ್ಲಿ ಏನಾದರೂ ಇದ್ದರೆ ದಿಸ್ರಿಜ ನಂತರ ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಹಾಗೂ ಇಂಡಿಯನ್ ಪಿಟ್ಟ ಇದನ್ನ ಸಾಮಾನ್ಯವಾಗಿ ಎಲ್ಲ ಕಡೆ ಈ ಪ್ರಕೃತಿ ವನದಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತದೆ. ಅದಾದ ನಂತರ ಸೈಕ್ಲಿಂಗ್ ಪಥ ಹೊಸದಾಗಿ ಈಗ ಸಾಹೇಬರು ಲೋಕಾರ್ಪಣೆ ಮಾಡಲಿದ್ದಾರೆ. ಹಾಗೂ ಈಗ ತಾವೆಲ್ಲರೂ ಆಸೀನರಾದಂತಹ ಈ ಬಯಲು ರಂಗಮಂದಿರ ಆಂಪಿ ಥಿಯೇಟರ್, ಇದರಲ್ಲಿ ಕೇಂದ್ರ ಭಾಗದಲ್ಲಿ ಸುಮಾರು 150 ಜನ ಆಸನ ವ್ಯವಸ್ಥೆಯ ಬಯಲು ರಂಗಮಂದಿರ ನಿರ್ಮಿಸಿದ್ದು ಸಾರ್ವಜನಿಕರು ಪ್ರಕೃತಿಯ ಮಡಿಲಲ್ಲಿ ಸಾಂಸ್ಕೃತಿಕ ಮತ್ತು ಇತರ ಕಾರ್ಯಕ್ರಮಗಳ ಆಯೋಜನೆಗೆ ಉಪಯೋಗಿಸಿಕೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಉದ್ಯಾನದ ಒಳಗೆ ನೈಸರ್ಗಿಕತೆಯಲ್ಲಿ
ದೋಣಿ ವಿಹಾರ ಮಾಡಲು 2 ದೋಣಿ ಮತ್ತು 6 ಕಾಯಾಕಿಂಗ್ ಒದಗಿಸಿದ್ದು ಸುಂದರವಾದ ನಡುಗಡ್ಡೆಯ ಸುತ್ತ ವಿಹಾರ ಮಾಡಬಹುದಾಗಿರುತ್ತದೆ. ಈ ಉದ್ಯಾನವನದಲ್ಲಿ ಪ್ರಕೃತಿ ಪ್ರಿಯರು ತಮ್ಮ ವಿಶೇಷ ದಿನಗಳನ್ನು ಗಿಡ ನೆಡುವ ಮೂಲಕ ಆಚರಿಸಲು ಸ್ಥಳಾವಕಾಶ ಮತ್ತು ನಾಮಫಲಕ ಅಳಿಸುವ ವ್ಯವಸ್ಥೆ ಮಾಡಿದ್ದು, ಈ ಮೂಲಕ ಪರಿಸರಕ್ಕೆ ಕೊಡುಗೆ ನೀಡುವ ಅವಕಾಶ ಕಲ್ಪಿಸಲಾಗುತ್ತದೆ. ಈ ಸೌಲಭ್ಯವನ್ನು ಸ್ಮೃತಿವನ ಯೋಜನೆಯಡಿಯಲ್ಲಿ ನಾವು ಕೈಗೊಳ್ಳಬಹುದಾಗಿರುತ್ತದೆ. ಈ ಪ್ರಕೃತಿ ವನದಲ್ಲಿ ಮಕ್ಕಳಿಗೆ ಆಟದ ಸಾಮಗ್ರಿಗಳನ್ನು ಈ ಉದ್ಯಾನವನದಲ್ಲಿ ಒದಗಿಸಲಾಗಿರುತ್ತದೆ. 4 ಗೋಡೆ ಮಧ್ಯೆಯಿಂದ ಹೊರಬಂದು ಪ್ರಕೃತಿ ಮಧ್ಯದಲ್ಲಿ ಕೂತು ಜ್ಞಾನ ಭಂಡಾರವನ್ನು ಹೆಚ್ಚಿಸುವ ಮತ್ತು ಮಕ್ಕಳು ಹಾಗೂ ಯುವಜನತೆಯಲ್ಲಿ ನಿಸರ್ಗದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಸಿರು ಗ್ರಂಥಾಲಯವನ್ನು ಒಂದು ಹೊಸ ಪ್ರಯತ್ನವನ್ನು ಬೆಳಸಿಂದ ವನದಲ್ಲಿ ಕೈಗೊಳ್ಳಲಾಗುತ್ತಿದೆ. ಬೆಳಸಿಂದ ಪ್ರಕೃತಿ ವನವು ಹಕ್ಕಿಗಳ ಕೂಗು, ತಂಪಾದ ವಾತಾವರಣ, ಶಾಂತ ಪರಿಸರವನ್ನು ಹೊಂದಿದ್ದು ದೈನಂದಿನ ಚಟುವಟಿಕೆಗಳಿಂದ ವಿಶ್ರಾಂತಿ ಪಡೆಯಲು ಇದೊಂದು ಆದರ್ಶ ಸ್ಥಳವಾಗಿದೆ. ಇಲ್ಲಿಯ ಶಾಂತತೆ, ತಣ್ಣನೆಯ ಗಾಳಿ ಹಾಗೂ ಬೆಳಗಿನ ಮಂಜಿನ ಹನಿಯು ಜನರನ್ನು ಆಕರ್ಷಿಸುವ ಜೊತೆಗೆ ಪ್ರಕೃತಿ ಶಿಕ್ಷಣವನ್ನು ಪಡೆಯಬಹುದಾಗಿರುತ್ತದೆ. ಬಹು ವರ್ಷಗಳಿಂದ ಮುಚ್ಚಿದ್ದ ಬೆಳಸಿಂದ ಶ್ರೀವನ ಇದೀಗ ಬೆಳಸಿಂದ ಪ್ರಕೃತಿ ವನವಾಗಿ ಪುನರ್ಲೋಚನೆಗೊಂಡು ಪುನರ್ಜೀವನ ಪಡೆಯುತ್ತಿರುವುದು ಸಂತಸದ ಸಂಗತಿ. ಇದು ಪರಿಸರದ ಸೌಂದರ್ಯ. ತಾಲೂಕಿನ ಹಿರೇಸಾವೆ ಹೋಬಳಿಯ ಮುದಿಬೆಟ್ಟ ಕಾವಲು ಗ್ರಾಮದ ಸರ್ವೆ ನಂಬರ್ 118ರಲ್ಲಿರುವ 12 ಎಕರೆ 5 ಗುಂಟೆ ಸರ್ಕಾರಿ ಬಂಜರು ಭೂಮಿಯನ್ನ ಧಾರ್ಮಿಕ ಹಾಗೂ ಜಾನುವಾರುಗಳ ಮೇವಿನ ಸಲುವಾಗಿ ಗೋಮಾಳವೆಂದು ಪರಿಗಣಿಸಿ ಕಾಯ್ದಿರಿಸಬೇಕು ಎಂದು ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದರು. ಹೋಬಳಿಯ ಮುದಿಬೆಟ್ಟ ಕಾವಲು ಗ್ರಾಮದ ಸರ್ವೆ ನಂಬರ್ 118ರಲ್ಲಿ ದೊಡ್ಡ ಬಂಡೆ ಸೇರಿ ಸುತ್ತುವರೆದಂತೆ ಒಟ್ಟು 12.5 ಎಕರೆ ಸರ್ಕಾರಿ ಬಂಜರು ಭೂಮಿ ಇದ್ದು, ಬಂಡೆಯ ಮೇಲೆ ಶ್ರೀ ಆಂಜನೇಯ ಸ್ವಾಮಿ ದೇಗುಲ ನಿರ್ಮಿಸಲು ಗ್ರಾಮಸ್ಥರು ಸಿದ್ಧತೆ ಮಾಡಿಕೊಂಡಿದ್ದರು. ವಿಚಾರ ತಿಳಿದು ಶುಕ್ರವಾರ ಸ್ಥಳಕ್ಕೆ ಆಗಮಿಸಿದ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಅವರು ಸ್ಥಳ ಪರಿಶೀಲಿಸಿದರು. ಈ ವೇಳೆ ತಹಸೀಲ್ದಾರ್ ಹಾಗೂ ಗ್ರಾಮಸ್ಥರ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ತಹಸೀಲ್ದಾರ್ ಅವರು ಗ್ರಾಮಸ್ಥರಿಗೆ ಸಾಕಷ್ಟು ತಿಳಿ ಹೇಳಿದರೂ ಕೇಳದ ಗ್ರಾಮಸ್ಥರು ಆಕ್ರೋಶಿತರಾಗಿದ್ದರು. ಆಗ ಹಿರಿಸಾವೆ ಪೊಲೀಸರು ಮಧ್ಯ ಪ್ರವೇಶಿಸಿ ವಾತಾವರಣ ತಿಳಿಗೊಳಿಸಿದ್ರು. ನಮ್ಮೂರು ಮುದಿಬೆಟ್ಟ ಕಾವಲು 100 ವರ್ಷಗಳಿಂದ ಹುಲ್ಲುಗಾವಲು ಪ್ರದೇಶವಾಗಿದ್ದು ಜಾನುವಾರುಗಳ ಮೇವಿಗೆ ಆಶ್ರಯವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಲ್ಲುಗಾವಲು ಪ್ರದೇಶವು ಕೃಷಿ ಜಮೀನಾಗಿ ಪರಿವರ್ತನೆಗೊಳ್ಳುತ್ತಿದೆ. ಜಾನುವಾರುಗಳ ಮೇವಿಗೆ ಗೋಮಾಳವೇ ಇಲ್ಲದಾಗುತ್ತಿದೆ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದರು. ಮುದಿಬೆಟ್ಟ ಕಾವಲು, ಉಳ್ಳಾವಳ್ಳಿ, ಹೊಸಹಳ್ಳಿ, ಹೊನ್ನಶೆಟ್ಟಿಹಳ್ಳಿ, ಬೆಂಡೆಕೆರೆ, ಮೆಳ್ಳಹಳ್ಳಿ, ಗೌಡರಹಳ್ಳಿ ಸೇರಿದಂತೆ 10 ಹಳ್ಳಿಗಳು ಈ ವ್ಯಾಪ್ತಿಗೆ ಒಳಪಡಲಿದ್ದು, ಸದ್ಯಕ್ಕೆ ಸರ್ವೆ ನಂಬರ್ 118ರಲ್ಲಿರುವ 12.5 ಎಕರೆ ಪ್ರದೇಶ ಮಾತ್ರ ಉಳಿದಿದೆ. ಈ ಪ್ರದೇಶವನ್ನು ಸಾರ್ವಜನಿಕರ ಹಿತಾಸಕ್ತಿ ಸಲುವಾಗಿ ಉಳಿಸಿಕೊಡಿ ಎಂದು ತಹಸೀಲ್ದಾರ್ ಅವರಿಗೆ ಸ್ಥಳೀಯರು ಮನವಿ ಮಾಡಿದರು. 100 ವರ್ಷಗಳಿಂದ ಈ ಬಂಡೆಯ ಮೇಲೆ ಶ್ರೀ ಮುದಿಬೆಟ್ಟದ ಆಂಜನೇಯ ಸ್ವಾಮಿಯ ಚಿಕ್ಕ ಗುಡಿ ಕಟ್ಟಿಕೊಂಡು ದನ ಕುರಿ ಮೇಯಿಸುವವರು ಪೂಜಿಸುತ್ತಿದ್ದರು. ಅದನ್ನು ನಾವು ಮುಂದುವರಿಸಿಕೊಂಡು ಪೂಜಿಸುತ್ತಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಗುಡಿ ಹಾಳಾಗಿರುವುದರಿಂದ ತೆರವುಗೊಳಿಸಿ ದೇಗುಲ ನಿರ್ಮಿಸಲು ಮುಂದಾಗಿದ್ದೇವೆ. ದಯವಿಟ್ಟು ನಿರ್ಮಿಸಲು ಅವಕಾಶ ಕಲ್ಪಿಸಿಕೊಡಿ ಎಂದು ತಹಸೀಲ್ದಾರ್ ಬಳಿ ಮಹಿಳೆಯರು ಮನವಿ ಮಾಡಿಕೊಂಡರು. ಬಳಿಕ ತಹಸೀಲ್ದಾರ್ ಜಿಎಸ್ ಶಂಕರಪ್ಪ ಮಾತನಾಡಿ, ಈ ಜಾಗವು ಸರ್ಕಾರಿ ಬಂಜರು ಭೂಮಿಯಾಗಿದ್ದು ಇದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯವಾಗಿದೆ. ಇಲ್ಲಿ ಸದ್ಯಕ್ಕೆ ದೇಗುಲ ನಿರ್ಮಾಣ ಹಾಗೂ ಇತರೆ ಸಲುವಾಗಿ ದುರುಪಯೋಗ ಪಡಿಸಿಕೊಳ್ಳಬಾರದು. ಅಗತ್ಯ ದಾಖಲಾತಿಗಳನ್ನು ಒದಗಿಸಿ ಸರ್ಕಾರದಿಂದ ಅನುಮತಿ ಪಡೆಯಬೇಕು. ಅಲ್ಲಿಯವರೆಗೂ ಯಾವುದೇ ಬೇರೆ ಬೆಳವಣಿಗೆಯಾಗಬಾರದು ಎಂದು ಗ್ರಾಮಸ್ಥರಿಗೆ ತಿಳಿಸಿದರು. ಮುದಿಬೆಟ್ಟ ಕಾವಲು ಬಂಡೆಯ ಮೇಲೆ ಈಗಾಗಲೇ ದೇಗುಲ ನಿರ್ಮಾಣಕ್ಕೆ ತಳಹದಿ ನಿರ್ಮಿಸಲಾಗಿದ್ದು, ನೀರಿನ ತೊಟ್ಟಿ, ವಿದ್ಯುತ್ ವ್ಯವಸ್ಥೆ ಮಾಡಲಾಗಿದೆ. ದೇಗುಲ ನಿರ್ಮಾಣಕ್ಕೆ ಕಲ್ಲು, ಜಲ್ಲಿ, ಮರಳು ಎಲ್ಲವನ್ನ ಸಿದ್ಧಪಡಿಸಿಕೊಂಡಿದ್ದು, ಇದೇ 13ರಿಂದ 17ರವರೆಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ದೇಗುಲ ನಿರ್ಮಾಣಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರಿಂದ ದೇಣಿಗೆ ಸಂಗ್ರಹಿಸಲಾಗಿದೆ ಎಂದು ಗ್ರಾಮದ ವಿಷಕಂಠೇಗೌಡ ತಿಳಿಸಿದರು. ಚನ್ನರಾಯಪಟ್ಟಣ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಎನ್ಟಿ ಬೊಮ್ಮೇಗೌಡ, ದಿಡ್ಗಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎನ್ಆರ್ ರತ್ನರಾಜ್, ಮಾಜಿ ಸದಸ್ಯರಾದ ಡಿಬಿ ವೆಂಕಟೇಶ್, ದಿಡ್ಗಾ ಸೊಸೈಟಿ ಮಾಜಿ ಅಧ್ಯಕ್ಷರಾದ ಎಚ್ಕೆ ಯೋಗೇಶ್, ನಿರ್ದೇಶಕರಾದ ಎಚ್ಎಸ್ ಮಹೇಶ್, ಬಾಳಗಂಚಾಯ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜೇಗೌಡ, ಗಂಗಾಧರ್, ಮಾಜಿ ಸದಸ್ಯರಾದ ಹೊನ್ನಶೆಟ್ಟಿಹಳ್ಳಿ ಮಂಜೇಗೌಡ, ಗ್ರಾಮಸ್ಥರಾದ ಎಚ್ಆರ್ ಗಣೇಶ್ ಗೌಡ, ಎಚ್ಆರ್ ಮಹೇಶ್, ವೆಂಕಟೇಶ್ ಗೌಡ, ಜಗನ್ನಾಥ್, ಸುನೀಲ್, ಶ್ರೀನಿವಾಸ್, ಲೋಕೇಶ್, ಮಂಜು, ತಾಯಮ್ಮ, ವಿಜಯಲಕ್ಷ್ಮಿ, ರೂಪಾ, ಸೀಮಾ, ಸುನಂದಮ್ಮ, ಲತಾ, ಸಂಗೀತ ಹಾಗೂ
ನೂರಾರು ಮಂದಿ ಗ್ರಾಮಸ್ಥರು ಹಾಜರಿದ್ದರು. ಹಿರೇಸಾವೆ ಪೊಲೀಸ್ ಠಾಣೆಯ ಸಿಪಿಐ ಸಂತೋಷ್ ಹಾಗೂ ಪಿಎಸ್ಐ ರೂಪಾ ಬಿರಾದರ್ ಇದ್ರು. ಅವತ್ತು ನಾವು ನೋಡಿಲ್ಲ ಅಂದರೆ ಈಗ ಗಣಿಗಾರಿಕೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಂಬಂದು ಪ್ರೆಷರ್ ಹೊಡಿಯೋಕ್ಕೆ ಅಂತ ಬಂದಿರೋಂಥ ಮಾಹಿತಿ. ಇಲ್ಲಿ ಮಾಡಬೇಕು ಅಂತಂದ್ರೆ ಸ್ಥಳೀಯವಾಗಿ ಇಲ್ಲಿ ಗ್ರಾಮದವ್ರನ್ನ ವಿ ಆಗಲಿ ಆರ್ ಐ ಆಗಲಿ ಡೆಪ್ಯೂಟಿ ತಹಸೀಲ್ದಾರ್ ಆಗಲಿ ಸ್ಪಾಟಿಗೆ ಮಾಜೂರು ಬಂದು ಅವರೆಲ್ಲರ ಅಭಿಪ್ರಾಯಗಳು ತಗೊಂಡು ಸಿಗರಿಸ್ಕೊಂಡು ಅವರೆಲ್ಲರ ಒಪಿನಿಯನ್ ಕೊಟ್ಟರೆ ಇಸ್ ಕನ್ಸಿಡರ್. ಕರೆಕ್ಟ್ ಹೇಳಿದ್ದೀನಿ. ಇಲ್ಲಿದ್ದೀನಿ ಸರ್, ನಾನು ಮಾತಾಡ್ತೀನಿ. ನಿಮ್ದೇನು ಒಪಿನಿಯನ್ ತಗೊಂಡಿಲ್ಲ, ಅಷ್ಟರೊಳಗೆ ಅರ್ಜಿ ಬಂತು, ವಿಚಾರಣೆಗೆ ಬಂದು ಒಂದಿಷ್ಟು ಜನ ಇದ್ರು ಬ್ಯಾಡ್ ತಡ್ರಿ ಅಂದ್ರೆ ನಿಲ್ಸಿದೆ, ನಿಮಗೆ ಗೌರವ ಕೊಟ್ಟೆ. ನಿಲ್ಸಿನ ಮೇಲೆ ಇದನ್ನೆಲ್ಲ ಮಾಡಿದ್ರೆ ತಪ್ಪಲ್ವಾ ಸರ್? ಈಗ ಅದೇನಾಗೈತೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ನನ್ನಂಗೆ ಬುದ್ಧಿವಂತರಲ್ಲ, ವಿಚಾರವಂತರಲ್ಲ, ಹಾಗೇನೋ ತಪ್ಪು ಮಾಹಿತಿ ಹೋಗಿರ್ಬೋದು ಅವ್ರಿಗೆ. ಅಲ್ಲ ಹೋಗಿರ್ಬೋದು ಸರ್, ಎಲ್ಲರೂ ಶಾಣ್ಯಾರೆ, ಎಲ್ಲರೂ ತಿಳಿದಾರೆ ಆಗಲಿ. ಈಗ ನಿಮಗೆ ನಾವು ಬೆಲೆ ಕೊಟ್ಟು ನಾವು ಮಿನಿಸ್ಟ್ರು ಬಂದಾಗ ನಿಮ್ಮ ಒಂದು ಮನವಿಗೆ ಎಷ್ಟೋ ಜನ ಬಂದಿದ್ರು ನಮ್ಮ ಆಫೀಸಿಗೆ. ನಿಮ್ಮ ಒಂದು ಮನವಿಗೆ ನಾವು ಗೌರವ ಕೊಟ್ಟು ಆಯ್ತು ಇದನ್ನು ಪೆಂಡಿಂಗ್ ಇಡ್ತೇವೆ ಅಂತೇಳಿ ಇಟ್ಟಿದ್ದೀವಿ ನಾವು. ನೀವು ಇಟ್ಟ ಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಇದು ಈ ದೇವಸ್ಥಾನ ಅಂದ್ರೆ ಈಗ ಇನ್ನೊಂದು ಪಂಗಡದವ್ರು ಬಂದು ನಾವು ಇನ್ನೊಂದು ದೇವಸ್ಥಾನ ಮಾಡ್ತೀವಿ ಅಂತಾರೆ, ಮತ್ತೊಂದು ಧರ್ಮದವ್ರು ಬಂದು ನಾವು ಒಂದು ಮಾಡ್ತೀವಿ ಅಂತಾರೆ. ಏನು ಮಾಡೋದು ಅವಾಗ? ಸರಿ, ಓಕೆ ಸರ್. ಈಗ ಅದನ್ನು ಸ್ಟಾಪ್ ಮಾಡಿದ್ದೀವಿ ಅಂತ ಅಂದ್ರಿ ಸರ್, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ನಮ್ಗೆ ನಮ್ಮ ಜನಕ್ಕೆ ಕೊಟ್ಟರೆ ಅದು ನಾವು ನೋಡ್ಬಿಟ್ಟು ನಾವು ನಿಮ್ಮ ಅಭಿಪ್ರಾಯ ಹೇಳ್ಬೋದಲ್ಲ ಸರ್? ನೀವೇ ಅಭಿಪ್ರಾಯ ನೀವು ಹೇಳಿದ್ದಕ್ಕೆ ನಾವು ಸರ್ಕಾರದ ತೆರಪೆ ಬರ್ರಿ, ಸರ್ಕಾರದ ತೆರಪೆಗೆ ನಾವು ನಿಲ್ಸಿದ್ದೀವಿ. ಏನಾದರೂ ಇಲ್ಲಿ ಒಂದು ಕಡ್ಡಿನಾದ್ರೂ ಏನಾದರೂ ಮಾಡಿದ್ದೀವಿ. ಓಕೆ ಸರ್. ಗಣಿಗಾರಿಕೆಗೂ ನಾವು ದೇವಸ್ಥಾನ ಮಾತಾಡೋದು ಸಂಬಂಧ ಇಲ್ಲ. ಹಂಗಲ್ಲ, ನೋಡಪ್ಪ, ಎಲ್ಲರೂ ಮಾತಾಡಬಾರ್ದ. ಗಣಿಗಾರಿಕೆ ಅದು ಕಮರ್ಷಿಯಲ್, ಇದು ಧಾರ್ಮಿಕ. ಇನ್ನೊಬ್ಬ ಬಂದು ಇನ್ನೊಂದು ಮಾಡ್ತಾನೆ, ನೀವೇನಾದ್ರೂ ಮಾಡೋದಾದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅವ್ನು ಏನು 5 ಲಕ್ಷ ಬಾಯಿಗೆ ಎಸ್ಬಿಟ್ಟು ಹೋಗ್ತಾರೆ. ಒಂದು ಬೋರ್ ಹೋದ್ರೆ 5 ಲಕ್ಷ ಬೇಕು ಸರ್. ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬ ರೈತಂತ 1 ಎಕರೆ 2 ಎಕರೆ ಜಮೀನು ಇರೋದು, ಅವ್ನು ಇಲ್ಲಿಗೆ ಹೋಗ್ಬೇಕು ಸರ್. ಒಂದು ಸ್ವಲ್ಪ ನಿಮ್ಮ ಭಾವನೆಗೆ ಎದಿಗೆ ನಾನು ಕಲ್ಲಾಗ್ತೀನಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ದಯಮಾಡಿ ಏನಾರು ಒಂಚೂರು ದಯಮಾಡಿ ಏನಾರು ಒಂಚೂರು ಹೆಲ್ಪ್ ಮಾಡೋಂಗೆ ಮಾಡಿ ದಯವಿಟ್ಟು. ಆ ಸಮುದಾಯ ಈ ಸಮುದಾಯ ಅವ್ರದ್ದು ಏನಾರು ದಾಖಲಿದ್ರೆ ಆ ಸಮುದಾಯ ಇದ್ರೆ ಬೇಕಾದ್ರೆ ಅವರು ಸಹ ನಾವೇನು ಇಲ್ಲಿಗೆ ಹೊಡೆದಾಡೋಕ್ಕೆ ಅದು ಇದಂತ ಮಾಡ್ತಾಯಿಲ್ಲ ಸರ್. ಅರ್ಥ ಆಯ್ತಾ? ನಮ್ಮ ಆಂಜನೇಯ ಇತ್ತು, ನಮ್ಮ ಆಂಜನೇಯ ಇಲ್ಲೇ ಐತೆ, ಪುರಾವೆಗಳವೆ, ಇಂದವರು ಚೋಳರು ಬರೆದಿರೋದು, ಅದನ್ನೂ ಕೊಡ್ತೀವಿ ತಾಲೂಕು ಆಫೀಸ್ಗೆ. ನೀವೇನಾದ್ರು ಸೇರಿಸೋದಾದ್ರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಮುಜರಾಯಿ ಸೇರಿಸ್ಕೊಡಿ ಸರ್. ಈಗ ಸರ್ ನಾವು ಅವ್ರ ಜಮೀನಲ್ಲಿ ಏನು ಮಾಡಬೇಡಿ, ನಾವು ಯಾರು ಸರ್ಕಾರಿ ಲ್ಯಾಂಡ್ ಇವಾಗ ರಾಗಿ ಬರ್ತಾ ಇರೋ ಜಾಗ ಸರ್ಕಾರಿ ಸರ್. ಮೊನ್ನೆ ಕೂತಿದೆ ಅದು ಸರ್ಕಾರಿ ಜಾಗ. ಅವರೆಲ್ಲರೂ ಕೆಲಸ ಮಾಡ್ಕೊತಾ ಇದ್ದಾರೆ. ಅವ್ರ ಈಗ ಗ್ರಾಮದವರೆಲ್ಲ ಇಲ್ಲಿ ಒಗ್ಗಟ್ಟಾಗಿ ನಾವು ನಿಂತಿದ್ದೀವಿ. ಇದು ಮಾತ್ರ ಗೌರ್ಮೆಂಟ್ ಲ್ಯಾಂಡ್. ಅವ್ರು ಹೇಳ್ತಾರೆ ಅದು ಸರ್ಕಾರಿನೇ. ಈಗ ಅವ್ರ ಹೆಸರಲ್ಲಿ ಏನಿಲ್ಲ, ಅದು ಸರ್ಕಾರಿ ಲ್ಯಾಂಡ್. ಆದೇಶ ಆಗಿದೆ ಈಗ ಒಂದು 2-3 ತಿಂಗಳಿಂದ 4 ತಿಂಗಳಲ್ಲಿ ಆಗಿದೆ. ಅದು ಸರ್ಕಾರಿ ಜಾಗ. 2025 6 ತಿಂಗಳಾಯ್ತು. ಅದ್ರಲ್ಲಿ ಅವರು ಇದು ಮಾಡ್ಕೋತಾ ಇದ್ದಾರೆ. ಈಗ ಇದೊಂದು ಮಾತ್ರ ಸರ್ಕಾರಿ ಲ್ಯಾಂಡ್. ಈಗ ನಾವು ಮಾಡ್ತಾ ಇರೋದು ಸಾರ್ವಜನಿಕ ಉದ್ದೇಶದ ಇದು. ನಮ್ಗೊಂದೇನು ಅಂತಂದ್ರೆ ಆ ಸರ್ಕಾರಿ ಜಾಗ ಏನಿದೆ ನೀವು ಒಂದು ಬೌಂಡ್ರಿ ಫಿಕ್ಸ್ ಮಾಡಿಸಿ ಸರ್, ಅಳತೆ ಮಾಡಿಸ್ಬಿಡಿ ಸರ್, ಅದೊಂದನ್ನು ಸ್ಟಾಪ್ ಮಾಡಿಸಿ. ನಮ್ಗೆ ಇದೊಂದು ದೇವಸ್ಥಾನ ಮಾಡ್ಬೇಕು ಸರ್. ಸಾರ್ವಜನಿಕರು ನಾವೆಲ್ಲರಿಗೂ ನಮ್ಗೆ ಯಾಕಂದ್ರೆ ಅದಕ್ಕೆ ಸರ್ ನೀವು ಅದೊಂದು ಮಾಡೋದಕ್ಕೆ ನಮ್ಗೆ ಸರ್ ಒಂದು ಅನುವು ಮಾಡ್ಕೊಡಿ. ಬಂದಿದ್ದೀವಿ ಅಂತ ಸರ್ಕಾರಿ ಸ್ವತ್ತನ್ನೇ ದುರುಪಯೋಗ ಪಡಿಸ್ಕೊಂಡು ಬೇರೆ ರೀತಿ ಅನ್ಲೀಗಲ್ ಮಾಡ್ತಕ್ಕಂಥ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಟ್ಟಣದ ಕೋಟೆ ರಾಘವೇಂದ್ರ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನಾ ಮಹೋತ್ಸವ. ಆರಾಧನೆ ಹಿನ್ನೆಲೆಯಲ್ಲಿ ಶ್ರೀಮಠದ ಪ್ರಾಂಗಣ ಹಾಗೂ ಮುಂಭಾಗ ತರಹೇವಾರಿ ಬಣ್ಣಗಳ ವಿದ್ಯುತ್ ದೀಪಗಳು ಹಾಗೂ ಹೂವಿನ ಅಲಂಕಾರದೊಂದಿಗೆ ಕಂಗೊಳಿಸಿದ ಮಠ. ಸಾವಿರಾರು ಭಕ್ತರಿಂದ ರಾಯರ ದರ್ಶನ. ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಸಾರ್ವಜನಿಕರ ಸುಸ್ಥಿರ ಆರೋಗ್ಯದ ಸಲುವಾಗಿ ಪ್ರಕೃತಿಯೊಂದಿಗೆ ಒಡನಾಟ ಹೊಂದಿ ಉತ್ತಮ ಆರೋಗ್ಯದ ಸಲುವಾಗಿ ರಾಜ್ಯದ ಪ್ರತಿ ಕ್ಷೇತ್ರದಲ್ಲಿ ಪ್ರಕೃತಿ ವನ ನಿರ್ಮಾಣದ ಗುರಿ ಎಂದ ಪರಿಸರ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ. ಪಟ್ಟಣದಲ್ಲಿ ನೂತನವಾಗಿ ನವೀಕೃತಗೊಂಡ ಬೆಲಸಿಂದ ಪ್ರಕೃತಿ ವನ ಉದ್ಘಾಟನೆ ವೇಳೆ ಹೇಳಿಕೆ. ಹಾಗೂ ತಾಲೂಕಿನ ಹಿರಿಸಾವೆ ಹೋಬಳಿ ಮುದಿಬೆಟ್ಟಕಾವಲು ಗ್ರಾಮದ 12 ಎಕರೆ ಭೂಮಿಯನ್ನ ಗೋಮಾಳವೆಂದು ಕಾಯ್ದಿರಿಸುವಂತೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ ಗ್ರಾಮಸ್ಥರು. ನೂರಾರು ವರ್ಷಗಳಿಂದ ಹುಲ್ಲುಗಾವಲು ಪ್ರದೇಶವಾಗಿದ್ದು ಜಾನುವಾರುಗಳ ಮೇವಿಗೆ ಆಶ್ರಯವಾಗಿದೆ. ಇದನ್ನ ರೈತರಿಗೆ ಉಳಿಸುವಂತೆ ಮನವಿ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.